ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಯಾಪ್ಸಿಕಮ್ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಕ್ಯಾಪ್ಸಿಕಮ್ ಬಜ್ಜಿಗೆ ಬೇಕಾಗಿರೋದು ಐಟಮ್ಸ್ ಏನು ಅಂದರೆ, ಫಸ್ಟು ಕಡಲೆ ಹಿಟ್ಟು ತೊಗೊಬೇಕು. 1/2 ಕಪ್ ಅಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1/2 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಸೋಡಾನ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಫಸ್ಟು ನೀರು ಹಾಕ್ತಾರೆ ಫಸ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು, ಸೋಡಾ, ಖಾರದ ಪುಡಿ ಎಲ್ಲನೂ ಚೆನ್ನಾಗಿ ನಮ್ಮ ಕಡಲೆ ಹಿಟ್ಟಿಗೆ ಹಚ್ಕೊಳ್ಳುತ್ತೆ. ಸೊ ಆವಾಗ ನಮಗೆ ಏನೂ ರುಚಿ ಇಲ್ಲ ಅನಿಸಲ್ಲ. ಸೊ ಇವಾಗ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸಸ್ಸು ಕ್ಯಾಪ್ಸಿಕಮ್ನ ವಾಶ್ ಮಾಡಿ ಅದ್ರ ಒಳಗಡೆ ಇರೋ ಸೀಡ್ಸ್ನೆಲ್ಲ, ಬೀಜನೆಲ್ಲ ನಾನು ತೆಗ್ದು ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಬಜ್ಜಿಗೆ ಬೇಕಾಗಿರೋಂಥ ಇವಾಗ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಕಲಿಸ್ಕೊಬೇಕು. ತುಂಬ ನೀರಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಬಜ್ಜಿಗೆ ಚೆನ್ನಾಗಿ ಅದು ಅಂಟ್ಕೊಳ್ಳಲ್ಲ. ಸೊ ಆಗ ನಮ್ಮ ಬಜ್ಜಿ ಕ್ರಿಸ್ಪಿಯಾಗಿ ಅನ್ನುತ್ತಾ ಬರೋಲ್ಲ. ಅದಕ್ಕೆ ಏನು ಮಾಡಬೇಕು, ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು. ಸೊ ತುಂಬ ನೀರಾಗೋ ಮಾಡ್ಕೊಬೇಡಿ, ತುಂಬ ಗಟ್ಟಿಯಾಗೋ ಮಾಡ್ಕೊಬೇಡಿ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋ ತನಕ ಲೈಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಹತ್ತಿರ ಬರಬೇಕು ಮತ್ತು ಉಂಡೆ ಕಟ್ಟಬಾರ್ದು. ಉಂಡೆ ಕಟ್ಟಂಗೆ ನೋಡಿಕೊಂಡು ಮಿಕ್ಸ್ ಮಾಡಿ. ಇಲ್ಲ ಉಂಡೆ ಕಟ್ಟಿದ್ರೆ ಬಜ್ಜಿಗೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಸೊ ಇವಾಗ ನೋಡಿ, ಉಂಡೆ ಕಟ್ಟಿದಾಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಬ್ಯಾಟರ್ನ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಸ್ಟವ್ ಆನ್ ಮಾಡಿ ಆಯಿಲ್ ಹಾಕ್ಕೊಳ್ಳೋಣ. ಅಲ್ಲಿ 1 ಕಪ್ಪಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಇದನ್ನು ಹೀಟಾಗಲಿ. ಚೆನ್ನಾಗಿ ಹೀಟ್ ಆದಮೇಲೆ ನಾವು ಇದಕ್ಕೆ ಬಜ್ಜಿ ಬಿಡಬೇಕು. ಸೊ ಬಜ್ಜಿ ಯಾರಿಗಂದ್ರೆ ಇಷ್ಟ ಇರಲ್ಲ, ವೆರೈಟೀಸ್ ಆಫ್ ಬಜ್ಜೀಸ್ ಮಾಡ್ಕೊಂಡು ತಿಂತಾಯಿರ್ತೀವಿ. ಸೊ ಈ ರೀತಿ ಕೂಡ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ. ಇವಾಗ ಆಯಿಲ್ ಹೀಟಾಗಿದೆ. ಒಂದೊಂದೇ ಬಜ್ಜಿನ ನಾನು ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಬಿಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಆಯಿಲ್ ಹೀಟ್ ಆಗಬೇಕು. ಸ್ಲಿಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಯಾಕಂದರೆ ಒಳಗಡೆ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ಸೊ ನಾವು ಒಂದೊಂದೇ ನೀಟಾಗಿ ನಿಧಾನಕ್ಕೆ ಬಿಡ್ಕೊಬೇಕು. ನಾನು ಈ ರೀತಿ ಚಿಕ್ಕದಾಗಿ ಬಿಡ್ತಾಯಿದ್ದೀನಿ. ನಿಮಗೂ ಒಂದು ಸ್ವಲ್ಪ ದೊಡ್ಡ ಪೀಸಲ್ಲಿ ಬೇಕು ಅನ್ನೋ ಒಂದು ಸ್ವಲ್ಪ ದೊಡ್ಡದಾಗಿ ಪೀಸಸ್ ಕಟ್ ಮಾಡ್ಕೊಳ್ಳಿ, ಆಗ ನಿಮಗೆ ಬಜ್ಜಿ ದೊಡ್ಡದಾಗಿರುತ್ತೆ. ನಾನಿಲ್ಲಿ ಚಿಕ್ಕ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಒಂದೊಂದೇ ಬಿಟ್ಟು ನಿಧಾನಕ್ಕೆ ಸ್ಲಿಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕು, ಡೀಪ್ ಫ್ರೈ ಮಾಡ್ಕೊಬೇಕು. ಈ ರೀತಿ ನಾನು ಇರೋ ಅಷ್ಟೆಲ್ಲ ಆಲ್ಮೋಸ್ಟ್ ನಾನು ಡೀಪ್ ಫ್ರೈಗೆ ಬಜ್ಜಿ ಮಾಡ್ಕೊಳಕ್ಕೆ ಬಿಡ್ತಾಯಿದ್ದೀನಿ. ಸೊ ಇದು ಸ್ಲಿಮ್ ಫ್ಲೇಮಲ್ಲೇ ಬೇಯಬೇಕು. ನೀವು ಅಷ್ಟೇ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡೇಬೇಡಿ. ಇಲ್ಲ ಒಂದೇ ಸತಿ ಹೈ ಫ್ಲೇಮ್ ಇಕ್ಕರೆ ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಒಳಗಡೆನೂ ಬೇಯ್ದಿರಲ್ಲ, ಹಸಿ ಇರುತ್ತೆ. ಅದಕ್ಕೆ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡೆ ಒಳಗಡೆ ಬೇಯುತ್ತೆ ಮತ್ತು ನಮಗೆ ಸೀದೋಗೋದು ಕೂಡ ಇಲ್ಲ. ಅದಕ್ಕೆ ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಸ್ವಲ್ಪ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ನೀವು ಬೇಕಂದರೆ ಅದನ್ನು ಹೈ ಫ್ಲೇಮ್ಗೆ ಇಟ್ಕೊಂಡು ಮಾಡಿ. ಇವಾಗ ನಾನು ಇದನ್ನು ತಿರುಗಿಸ್ತೀನಿ. ನಮಗೆ ಒಂದು ಸೈಡ್ ಫ್ರೈ ಆಗಿದ ನಂತರ ಏನು ಮಾಡಬೇಕು, ಇನ್ನೊಂದು ಸೈಡನ್ನ ಫ್ರೈ ಮಾಡಬೇಕು. ಸೊ ನೋಡಿ, ಈ ರೀತಿ ನಮ್ಮ ಬ್ಯಾಟರ್ ಚೆನ್ನಾಗಾದರೆ ನಮ್ಮ ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ. ಸೊ ಬಜ್ಜಿ ಅನ್ನೋದು ತುಂಬ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಸೋಡಾ ಹಾಕೋದು ಮರಿಬೇಡಿ. ಸೋಡಾ ಹಾಕಿಲ್ಲ ಅಂದರೆ ಬಜ್ಜಿ ಕ್ರಿಸ್ಪಿನೆಸ್ ಕೊಡೋದಿಲ್ಲ ಮತ್ತು ಸಾಫ್ಟಾಗೂ ಕ್ರಿಸ್ಪಿಯಾಗಿ ಬರೋಲ್ಲ, ಸಾಫ್ಟ್ ಇರೋಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೆ ಸೋಡಾ ಮಿಸ್ ಮಾಡ್ಕೊಬೇಡಿ. ಖಾರನ ಕಂಪಲ್ಸರಿ ಹಾಕ್ಕೊಳ್ಳಿ. ಖಾರ, ಉಪ್ಪು, ಸೋಡಾ ಕಂಪಲ್ಸರಿ ಹಾಕ್ಕೊಳ್ಳಿ, ಯಾವುದನ್ನ ಮರೆಯಬೇಡಿ. ಸೊ ಇವಾಗ ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು. ಸೊ ಗೋಲ್ಡನ್ ಕಲರ್ ಬರೋ ತನಕ ಇದು ಸ್ಲಿಮ್ ಫ್ಲೇಮಲ್ಲೇ ಬೇಯಬೇಕು. ಸೊ ನೋಡಿ, ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ. ನಾನು 2 ಕಡೆನೂ ಬೇಯಿಸ್ತಾ ಇದ್ದೀನಿ. ಇವಾಗ ಹತ್ತತ್ರ ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ ನಮ್ಮ ಕ್ಯಾಪ್ಸಿಕಮ್ ಬಜ್ಜಿ. ಯಾರಿಗೆಲ್ಲ ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟನೋ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಸೊ ಇವಾಗ ಬಜ್ಜಿ ನಮ್ಮ ಮಳೆಗಾಲದಲ್ಲಂತೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ ಟೈಮಲ್ಲಿ ನಾವು ಬಜ್ಜಿ ಮಾಡ್ಕೊತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರ ಕೂಡ ಇರೋಲ್ಲ. ಸೊ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರೆ ಖಾರ ಇದೆ ಅಂತ ಮಕ್ಕಳು ತಿನ್ನೋದಿಲ್ಲ. ಸೊ ಅದಕ್ಕೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ, ಮಕ್ಕಳು ತುಂಬ ಇಷ್ಟವಾಗಿ ತಿಂತಾರೆ. ಸೊ ನೋಡಿ, ಇವಾಗ ಆಲ್ಮೋಸ್ಟ್ ಗೋಲ್ಡನ್ ಕಲರಷ್ಟು ಹತ್ರ ಬಂದಿದೆ. ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗ್ದು ಸರ್ವ್ ಮಾಡ್ತೀನಿ. ಸೊ ಆಯಿಲೆಲ್ಲ ನೀಟಾಗಿ ಒಳ್ಕೋಬೇಕು. ಸೊ ನೋಡಿ, ಈ ರೀತಿ ಫ್ರೈ ಆಗಬೇಕು.
ನೋಡಿದ್ರೆ ಇವಾಗ ತುಂಬ ಕಲರ್ಫುಲ್ಲಾಗಿ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಕ್ಯಾಪ್ಸಿಕಮ್ ಬಜ್ಜಿ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಸೊ ನೀವು ಅಷ್ಟೇ ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ ಈ ರೆಸಿಪಿನ, ಮತ್ತು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಾಗಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ವೀಡಿಯೋಸ್ ನಿಮ್ಗೆ ಹಾಕ್ತಿರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.